ಒಂದೇ ಒಂದು ಮಳೆಗೆ ಸಿಲಿಕಾನ್ ಸಿಟಿ ತಂಡ ವಿವಿಧ ಜಿಲ್ಲೆಗಳಲ್ಲಿ ಮಳೆ ಆರ್ಭಟ ಹೇಗಿತ್ತು ಈ ಎಲ್ಲ ಸುದ್ದಿಯನ್ನ ನೋಡೋಣ ಮಳೆ ಅವಾಂತರ ನ್ಯೂಸ್ ಟಾಪ್ 9 ನಲ್ಲಿ. ಬೆಂಗಳೂರಿನ ಕೋಗಿಲು ಕ್ರಾಸ್ ಬಳಿ ಮಳೆಯ ಅಬ್ಬರ ಜೋರಾಗಿದ್ದು ಅಂಗಡಿಗಳಿಗೂ ನೀರು ನುಗ್ಗಿ ದವಸ ಧಾನ್ಯ ಇತರೆ ವಸ್ತುಗಳೆಲ್ಲವೂ ನೀರಿನಲ್ಲಿ ಮುಳುಗಿದ್ವು. ರಸ್ತೆಗಳು ಜಲಾವೃತಗೊಂಡಿದ್ವು. ವಾಹನ ಸವಾರರು ಮತ್ತು ಪಾದಚಾರಿಗಳು ರಸ್ತೆ ದಾಟಲು ಪರದಾಡಿದ್ರು. ಸರ್ಜಾಪುರದ ವಿಪ್ರೋ ಮುಂಭಾಗದ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿತ್ತು. ಹೊಳೆಯಂತಾಗಿದ್ದ ರಸ್ತೆಯಲ್ಲೇ ವಾಹನ ಸವಾರರು ಪರದಾಡಿದ್ರು. ಇನ್ನು ಯಲಹಂಕದಲ್ಲೂ ಮಳೆಯಿಂದಾಗಿ ರಸ್ತೆಗಳು ಕೆರೆಯಂತಾಗಿದ್ವು. ಓಲ್ಡ್ ಟೌನ್ನಲ್ಲಿ ರಸ್ತೆಗಳು ಮುಚ್ಚಿ ಹೋಗಿ ಬಸ್ಗಳು ಸೇರಿದಂತೆ ಇತರೆ ವಾಹನಗಳು ಸಂಚರಿಸಲು ಪರದಾಡುವಂತಾಯಿತು. ಹೆಬ್ಬಾಳ, ಸಂಜಯ್ ನಗರ, ಭೂಪಸಂದ್ರದ ಸುತ್ತಮುತ್ತ ವರ್ಣಾರ್ಭಟಕ್ಕೆ ರಸ್ತೆಗಳು ನದಿಯಂತಾಗಿದ್ವು. ವಾಹನ ಸವಾರರು ರಸ್ತೆ ಕಾಣದೆ ಪರದಾಡಿದ್ರೆ ಮೇಕ್ರಿ ಸರ್ಕಲ್, ಏರ್ಪೋರ್ಟ್ ರಸ್ತೆಗಳಲ್ಲಿ ವಾಹನಗಳು ನಿಂತಲ್ಲೇ ನಿಂತಿದ್ವು. ಯಲಹಂಕದ ಅಟ್ಟೂರು ಬಡಾವಣೆಯಲ್ಲಿ ಗಾಳಿ ಮಳೆಗೆ ಹಲವು ಮರಗಳು, ಫ್ಲೆಕ್ಸ್ಗಳು ಧರೆಗುರುಳಿದ್ವು. ಮತ್ತೊಂದು ಕಡೆ ರಸ್ತೆಗೆ ಅಡ್ಡಲಾಗಿ ತೆಂಗಿನ ಮರ ಉರುಳಿ ಬಿತ್ತು. ಬೆಂಗಳೂರು ಹೊರವಲಯದ ಆನೇಕಲ್, ಜಿಗಣಿ, ಬನ್ನೇರುಘಟ್ಟ, ಎಲೆಕ್ಟ್ರಾನಿಕ್ ಸಿಟಿ, ಅತ್ತಿಬೆಲೆ ಸೇರಿದಂತೆ ಹಲವೆಡೆ ಮಳೆಯಾಗಿದೆ. ಏಕಾಏಕಿ ಸುರಿದ ಮಳೆಯಿಂದಾಗಿ ಫ್ಲೈಓವರ್ ಕೆಳಗೆ ಬಸ್ ನಿಲ್ದಾಣದಲ್ಲಿ ದ್ವಿಚಕ್ರ ವಾಹನ ಸವಾರರು ಆಶ್ರಯ ಪಡೆದಿದ್ರು. ದೇವನಹಳ್ಳಿಯಲ್ಲೂ ಗುಡುಗು ಸಹಿತ ಮಳೆಗೆ ರಸ್ತೆಗಳು ಕೆರೆಯಂತಾಗಿದ್ವು. ಮಳೆ ನೀರಿನಲ್ಲೇ ಬೈಕ್ ತಳ್ಳಿಕೊಂಡು ಸವಾರರು ಹೈರಾಣಾದ್ರು. ವರ್ಷದ ಮೊದಲ ಮಳೆ ಅಬ್ಬರಕ್ಕೆ ಕೋಲಾರ ನಗರವೇ ಪತರಗುಟ್ಟಿದೆ. ಕೋಲಾರದಲ್ಲಿ ಮಳೆಯಿಂದಾಗಿ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿತ್ತು. ಇದರಿಂದ ಕೆಜಿಎಫ್ ತಾಲೂಕು ಬೇತಮಂಗಲ ನಿವಾಸಿಗಳು ಪರದಾಡಿದ್ರು. ಓಲ್ಡ್ ಟೌನ್ 5ನೇ ಬ್ಲಾಕ್ನಲ್ಲಿ ಗ್ರಾಮ ಪಂಚಾಯಿತಿ ಕಳಪೆ ಕಾಮಗಾರಿ ವಿರುದ್ಧ ಸ್ಥಳೀಯರು ಕೆಂಡ ಕಾರಿದ್ರು. ಹಾಸನ ಜಿಲ್ಲೆಯ ಹಲವೆಡೆ ವರುಣ ಅಬ್ಬರಿಸಿದ್ದು ಆಲಿಕಲ್ಲು, ಗುಡುಗು ಸಿಡಿಲು ಸಹಿತ ಭಾರಿ ಮಳೆಯಾಗಿದೆ. ಹೊಳೆನರಸೀಪುರ ತಾಲೂಕಿನಲ್ಲಿ ರಸ್ತೆಗಳು ಆಲಿಕಲ್ಲು ಮಯವಾಗಿತ್ತು. ರಸ್ತೆಯಲ್ಲಿ ಭಾರಿ ಪ್ರಮಾಣದ ಮಳೆ ನೀರು ಹರಿದು ಸವಾರರು ಹೈರಾಣಾಗಿದ್ರು. ಸಕ್ಕರೆ ನಾಡು ಮಂಡ್ಯದಲ್ಲೂ ವರ್ಷಧಾರೆ ಜೋರಾಗಿತ್ತು. ಬಿರುಗಾಳಿ ಸಹಿತ ಮಳೆ ಹಿನ್ನೆಲೆ ವಿದ್ಯುತ್ ಪೂರೈಕೆ ಕಡಿತಗೊಳಿಸಲಾಗಿತ್ತು.